ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಓಟ್ ಚೋರಿ ಆಗಿದೆ ಅಂತ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ ವಿಚಾರ ಈಗಾಗಲೇ ಈ ಕುರಿತು ಗೃಹ ಸಚಿವರು ಆಗಿರುವಂತಹ ಅಮಿತ್ ಶಾ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಸುದೀರ್ಘ ಚರ್ಚೆ ಕೂಡ ಆಗಿದೆ. ರಾಹುಲ್ ಗಾಂಧಿ ಹಾಗೂ ಅವರ ಟೀಮ್ ಸದಸ್ಯರು ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರ ಕೊಡಲಾಗಿದೆ. ಅಮಿತ್ ಶಾ ಅವರ ಉತ್ತರ ಸಹಿಸಿಕೊಳ್ಳುವ ಆಗ್ತಾ ಇಲ್ಲ ಇವರಿಗೆ ಎಂದು ಪಾರ್ಲಿಮೆಂಟ್ ಮೆಂಬರ್ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು. ಸ್ವತಃ ಇಂಡಿ ಘಟಬಂಧನ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಈಗ ಪ್ರೊಟೆಸ್ಟ್ ಅಗತ್ಯ ಇತ್ತ? ಬಿಹಾರದಲ್ಲಿ ಚುನಾವಣಾ ಮುನ್ನ ದೊಡ್ಡ ಗೇಮ್ ಮಾಡಿದ್ರು, ಅದು ಕೂಡ ವರ್ಕೌಟ್ ಆಗಲಿಲ್ಲ. ಬಿಹಾರ ಸೋಲಿನ ಹತಾಶೆಯಿಂದ ಪ್ರತಿಭಟನೆ ಆಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಯಾವುದೇ ಆರೋಪವಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಓಟ್ ಚೋರಿ ಸಂಬಂಧಪಟ್ಟಂತೆ ಹೇಳುವುದಾದರೆ ಈಗಾಗಲೇ ಪಾರ್ಲಿಮೆಂಟಲ್ಲಿ ಅವರು ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಮತ್ತು ಇತ್ತೀಚೆಗೆ ಪಾರ್ಲಿಮೆಂಟ್ ನಡೆದಂಥ ಡಿಬೇಟ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಇನ್ನಿತರ ಕಾಂಗ್ರೆಸ್ ನಾಯಕರು ಏನು ಹಲವಾರು ವಿಚಾರಗಳನ್ನು ಎತ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಕೊನೆಗೆ ಕನ್ಕ್ಲೂಡಿಂಗ್ ಏನೊಂದು ಡಿಬೇಟ್ ಮಾಡಿದ್ರು, ಅದರಲ್ಲಿ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ ಮತ್ತು ಆ ಉತ್ತರ ಎಷ್ಟು ಸ್ಪಷ್ಟತೆ ಇತ್ತಂತಂದರೆ ಅದನ್ನ ಸಹಿಸ್ಕೊಳ್ಳಿಕ್ಕೆ ಆಗದೇ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಪಾರ್ಲಿಮೆಂಟಿಂದ ಆ ಡಿಬೇಟ್ ಕೇಳಲಾರ್ದೇ ಉತ್ತರ ಕೇಳಲಾರ್ದೇ ಹೊರಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಹುಶಃ ಇದಾದಮೇಲೆ ಅವರಿಗೆ ಏನಾದರೂ ಬುದ್ಧಿ ಬಂದದಂತ ನಾವು ತಿಳ್ಕೊಂಡಿದ್ವಿ ರಾಹುಲ್ ಗಾಂಧಿ ಟೀಮ್ಗೆ. ಮತ್ತು ಅಲ್ಲಿ ಕಾಂಗ್ರೆಸ್ನೊಳಗೆ ಅಲ್ಲಿ ನಾವು ನೋಡ್ತೇವೆ ಪಾರ್ಲಿಮೆಂಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದಂಥ ಕೆಲವರಿಗೆ ಮತ್ತು ಆ ಇಂಡಿ ಒಕ್ಕೂಟದಲ್ಲಿದ್ದಂಥ ಕೆಲವು ಮಿತ್ರ ಪಕ್ಷದವರು ಸಹಿತ ಈ SIR ಅನ್ನುವಂಥ ಇಶ್ಯೂ ಯಾಕೆ ರೇಜ್ ಮಾಡಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ, ಇದರಿಂದ ನಮಗೆ ನಷ್ಟ ಆಗಿದೆ ಹೊರತು ರಾಜಕೀಯವಾಗಿ ನಮಗಂದು ಪ್ಲಸ್ ಆಗಿಲ್ಲ ಅಂಥೇಳಿ ಇಂಟರ್ನಲ್ಲಿ ಡಿಬೇಟ್ ನಡೀತಾ ಇದೆ. ಹಂತದಲ್ಲಿ ಮತ್ತೆ ಪದೇ ಪದೇ ಈಗ ಒಂದು ರ್ಯಾಲಿ ಮಾಡುವಂಥದ್ದು, ಮತ್ತೊಂದು ಬಿಹಾರದಲ್ಲಿ ಶೋಚನೀಯವಾದಂಥ ಸೋಲನ್ನು ಅನುಭವಿಸಿದ ಮೇಲೂ ಸಹಿತ ಅಲ್ಲಿ SIR ಅನ್ನುವಂಥ ಇಟ್ಕೊಂಡು ಮತ್ತು ಚೋರಿ ಅನ್ನುವಂಥ ವಿಷಯ ಇಟ್ಟುಕೊಂಡು ಭಾಳಷ್ಟು ಹೋರಾಟ ಮಾಡಿದರು, ಎಲ್ಲ ಕಡೆ ಪ್ರವಾಸ ಮಾಡಿದರು. ಇಫೆಕ್ಟ್ ಏನಾಯಿತು? ಶೋಚನೀಯವಾದಂಥ ಸೋಲು. ಈ ಮತ್ತೆ ಅದನ್ನೇ ಇಟ್ಕೊಂಡು ಇವತ್ತು ದೆಹಲಿಯಲ್ಲಿ ಬಲ ಪ್ರದರ್ಶನ ಮಾಡ್ತಾರೆ. ನೋಡಿದರೆ ಬಹುಶಃ ಮೋದಿ ಸರ್ಕಾರ ವಿರುದ್ಧ ಅವ್ರಿಗೆ ಮಾತಾಡಲಿಕ್ಕೆ ಯಾವುದೂ ಇಶ್ಯೂ ಇಲ್ಲ. ಅದಕ್ಕಾಗಿ ಪದೇ ಪದೇ ಎತ್ತಾ ಇದ್ದಾರೆ. ಪಾರ್ಲಿಮೆಂಟಲ್ಲಿ ಡಿಬೇಟ್ ಆಗಿ ಸರ್ಕಾರ ಸರಿಯಾದಂಥ ಉತ್ತರ ಕೊಟ್ಟ ಮೇಲೂ ಸಹಿತ ಇನ್ನು ಹೇಳ್ತಾರಂದ್ರೆ ಅದೊಂದು ಮೂರ್ಖತನದ ಪರಮಾವಧಿ. ಅವರಷ್ಟು ಮೂರ್ಖರು ಯಾರೂ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.